ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಚಿಕ್ಕವರನ್ನು ತಾತ್ಸಾರ ಮಾಡಬೇಡಿರಿ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ, ಚಿಕ್ಕವರಲ್ಲಿ ಒಬ್ಬರನ್ನಾದರೂ ನೀವು ತಾತ್ಸಾರ ಮಾಡದಂತೆ ನೋಡಿಕೊಳ್ಳಿರಿ. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಹೊಸತರ ಶಿಷ್ಯರು ಮಕ್ಕಳನ್ನು ತಡೆಯುತ್ತಿದ್ದಾರೆ. ಯೇಸು ಸ್ವಾಮಿ ಬಳಿಗೆ ಬರುವಾಗ ಅವರಿಗೆ ಅಡ್ಡಿ ಮಾಡುತ್ತಾ ಇದ್ದಾರೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಚಿಕ್ಕವರನ್ನು ತಾತ್ಸಾರ ಮಾಡಬೇಡ್ರಿ ಎಂಬುದಾಗಿ ಹೇಳಿ ಚಿಕ್ಕ ಮಕ್ಕಳನ್ನು ಕರೆದು ಅವರನ್ನು ಬ್ಲೆಸ್ ಮಾಡಿದ್ರಂತೆ. ದೇವರು ಅವರನ್ನು ಅಧಿಕವಾಗಿ ಪ್ರೀತಿಸ್ತಾರೆ, ಅವರನ್ನು ಅಧಿಕವಾಗಿ ದೇವರು ಬ್ಲೆಸ್ ಮಾಡ್ತಾರೆ. ಆದುದರಿಂದ ಚಿಕ್ಕ ಮಕ್ಕಳನ್ನು ಅಸಡ್ಡೆ ಮಾಡಬೇಡಿ. ನಿಮಗೆ ನಡೆದ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಯೌವನಸ್ಥನು, ಸಂಡೇ ಸ್ಕೂಲ್ ಟೀಚರ್, ರಕ್ಷಣೆಯಲ್ಲಿ ಒಂದು ಮಗುವನ್ನು ಮುನ್ನಡೆಸಿದರು. ಅವರಿಗೆ ಸತ್ಯವೇದದ ಒಂದು ಸರಳವಾದ ವಾಕ್ಯವನ್ನು ಕಂಠಪಾಠ ಮಾಡಲು ಸಾಧ್ಯವಾಗಲಿಲ್ಲ. ಸಂಡೇ ಸ್ಕೂಲ್ ಮಕ್ಕಳೆಲ್ಲ ನಕ್ಕರು. ನಂತರ ಶಿಕ್ಷಕರು ಅವರನ್ನು ಪ್ರೋತ್ಸಾಹಿಸಿದ್ದರಿಂದ ಅವರು ಸಭೆಯಲ್ಲಿ ಒಂದು ಸದಸ್ಯರಾಗಲು ಬಯಸಿದರು. ನಂತರ ಮೌಖಿಕ ಪರೀಕ್ಷೆಯಲ್ಲಿ ನಡುಕದೊಂದಿಗೆ ಕಾಣಲ್ಪಟ್ಟಂಥ ಆ ಮಗು ನಂತರ ಯೌವನಸ್ಥನಾದಾಗ 19ನೆಯ ವಯಸ್ಸಿನಲ್ಲಿ ಚಿಕಾಗೋ ರೈಲು ಹತ್ತಿದ. ನಂತರ ಶೂವನ್ನು ಮಾರಾಟ ಮಾಡ್ತಾ ಇದ್ದರು. 23ನೇ ವಯಸ್ಸಿನಲ್ಲಿ ಪೂರ್ಣವಾಗಿ ಕರ್ತನ ಸೇವೆಗೆ ಒಪ್ಪಿಸಿಕೊಟ್ರು. ಅದು ಮಾತ್ರವಲ್ಲ, ಆ ಪ್ರಾರಂಭದ ದಿನಗಳಲ್ಲಿ ಅವರು ಭಾನುವಾರದ ಶಾಲೆಯನ್ನು ನಡೆಸುತ್ತಾ ಇದ್ದರು. 1500 ಮಕ್ಕಳೊಂದಿಗೆ ಭಾನುವಾರ ಶಾಲೆಯನ್ನು ನಡೆಸ್ತಾ ಇದ್ದರು. 28ನೇ ವಯಸ್ಸಿನಲ್ಲಿ ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಮೂವ್ಮೆಂಟ್ ಎಂಬಂಥ YMCA ಅಧ್ಯಕ್ಷರಾದರು. ಚಿಕಾಗೋದಲ್ಲಿ ಸ್ತೋತ್ರ 2 ಸಭೆಗಳನ್ನು ಸ್ಥಾಪಿಸಿದರು. ಅಮೇರಿಕ ಮತ್ತು ಇಂಗ್ಲೆಂಡಿಗೆ ತೆರಳಿ ಸುಮಾರು 5 ಕೋಟಿ ಜನರಿಗೆ ಸುವಾರ್ತೆಯನ್ನು ಸಾರಿದರು. ಪಾಸ್ಟರ್ ಯಾರಿರ್ಬೋದು ಎಂಬುದಾಗಿ ನೀವು ಕೇಳಿದ್ರೆ, ಇವರೇ D.L. ಮೂಡಿ ಎಂಬಂಥ ಅಮೇರಿಕದ ಖ್ಯಾತ ಒಬ್ಬ ಬೋಧಕರಾಗಿದ್ದಾರೆ. ನೋಡ್ರಿ, ಇವರೇ ಅಮೇರಿಕದಲ್ಲಿ ಮೊಟ್ಟ ಮೊದಲು ಸ್ತೋತ್ರ ಒಂದು ಬೈಬಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ. D.L. ಮೂಡಿ ಬೈಬಲ್ ಕಾಲೇಜ್ ಎಂಬಂಥ ಒಂದು ಫೇಮಸ್ ಬೈಬಲ್ ಕಾಲೇಜ್. ನೋಡ್ರಿ, ಅವರು ಚಿಕ್ಕವರಾಗಿದ್ದಾಗ ಒಬ್ಬರು ಭಾನುವಾರದ ಶಾಲೆಯ ಶಿಕ್ಷಕರು ಅವ್ರನ್ನ ಎಂಕರೇಜ್ ಮಾಡಿದ್ರು. ಅವ್ರನ್ನ ತಾತ್ಸಾರ ಮಾಡಿ ಅಸಡ್ಡೆ ಮಾಡಿ ಬಿಟ್ಟಿದ್ರೆ ಒಬ್ಬ ದೊಡ್ಡ ಶ್ರೇಷ್ಠ ಸೇವಕ ಸಿಗುತ್ತಿರಲಿಲ್ಲ. ಅವರು ಅಮೇರಿಕ ದೇಶ, ಯುರೋಪ್ ಖಂಡವನ್ನೇ ಸುವಾರ್ತೆಯ ನಿಮಿತ್ತವಾಗಿ ಸ್ತೋತ್ರ ಅನೇಕ ಜನರನ್ನು ರಕ್ಷಣೆಗೆ ನಡೆಸಿದ್ರಂತೆ. ನೋಡ್ರಿ, ಆದುದರಿಂದ ಚಿಕ್ಕ ಮಕ್ಕಳನ್ನು ಅಸಡ್ಡೆ ಮಾಡಬೇಡ್ರಿ. ಇವರೇನು ಮಾಡ್ತಾರೆ, ಚಿಕ್ಕ ವಯಸ್ಸು, ನೀ ಸುಮ್ಮನೆ ನನಗೇನು ಗೊತ್ತಿಲ್ಲ ಅಂತೇಳಿ ಹೇಳಬೇಡ್ರಿ. ಚಿಕ್ಕ ವಯಸ್ಸಿನಲ್ಲೇ ನಾವು ಬಿತ್ತುವಂಥ ಬೀಜ, ದೇವರ ವಾಕ್ಯ ಸ್ತೋತ್ರ ಅವರ ಜೀವಿತದಲ್ಲಿ ಕ್ರಿಯೆ ಮಾಡಿ ಆ ಚಿಕ್ಕ ಮಕ್ಕಳೇ ಮುಂದೊಂದು ದಿನ ದೊಡ್ಡ ನಾಯಕರಾಗಬಹುದು, ದೊಡ್ಡ ಸೇವಕರಾಗಬಹುದು, ಅವರೇ ದೊಡ್ಡ ಸಭೆಯ ಪಾಲಕರಾಗಿರಬಹುದು. ಆದುದರಿಂದ ಸ್ತೋತ್ರ ಚಿಕ್ಕ ಮಕ್ಕಳನ್ನು ಅಸಡ್ಡೆ ಮಾಡುವುದು ಬೇಡ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನು ನೀವು ತಾತ್ಸಾರ ಮಾಡಬೇಡ್ರಿ. ಅಂದರೆ ಮಕ್ಕಳು ಚಿಕ್ಕವರಾಗಿರುವಾಗಲೇ ಯೇಸು ಸ್ವಾಮಿ ಬಗ್ಗೆ ಟೀಚ್ ಮಾಡಿರಿ, ವಾಕ್ಯವನ್ನು ಹೇಳ್ರಿ, ರಕ್ಷಣೆಯ ಮಾರ್ಗಕ್ಕೆ ನಡೆಸ್ರಿ. ಪೋಷಕರೇ, ಕ್ರೈಸ್ತ ಕುಟುಂಬದಲ್ಲಿ ಇರೋದಾದರೆ ನನ್ನ ಮಗ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಅವನು ಕ್ರೈಸ್ತನಾಗಿ ಬೆಳೀತಾನೆ. ನೋ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುವಂಥ ಮಗು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರೆ ಮಾತ್ರ ಅವನು ಕ್ರೈಸ್ತನಾಗಿ ಮಾರ್ಪಡಲು ಸಾಧ್ಯ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ರಕ್ಷಣೆಯ ಬಗ್ಗೆ ತಿಳಿಸಿರಿ, ವಾಕ್ಯವನ್ನು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಬೋಧನೆ ಮಾಡಿರಿ. ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳೆಯಲಿ. ಆದುದರಿಂದ ಚಿಕ್ಕ ಮಕ್ಕಳನ್ನು ತಾತ್ಸಾರ ಮಾಡುವುದು ಬೇಡ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರೇಯರ್ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಚಿಕ್ಕ ಮಕ್ಕಳನ್ನು ತಾತ್ಸಾರ ಮಾಡಬೇಡ್ರಿ ಎಂಬುದಾಗಿ ಹೇಳಿದ್ದೀರಾ. ಹೌದಪ್ಪ, ಇಂದಿನ ಮಕ್ಕಳೇ ಮುಂದಿನ ದಿನ ಸ್ವಾಮಿ ಅವರ ಭವಿಷ್ಯದ ನಕ್ಷತ್ರಗಳಾಗಿ, ಭವಿಷ್ಯದ ನಾಯಕರಾಗಿ ಬದಲಾಗ್ತಾರೆ. ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇರುವ ಎಲ್ಲ ಮಕ್ಕಳಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಅವ್ರನ್ನ ತಾತ್ಸಾರ ಮಾಡದೆ ನಿನ್ನ ವಚನದಲ್ಲಿ, ನಿನ್ನ ಭಯಭಕ್ತಿಯಲ್ಲಿ ಅವ್ರನ್ನ ಬೆಳೆಸಲಿಕ್ಕೆ ನಮಗೆ ಸಹಾಯ
ಮಾಡಿರಿ. ಪೋಷಕರಿಗೆ ಕೂಡ ನೀವು ಸಹಾಯ ಮಾಡ್ರಪ್ಪ. ಈ ದಿನ ದೇವರೇ ಈ ವಾಕ್ಯ ಭಾಗಗಳನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರ ಜೀವಿತವು ಬದಲಾಗಲಿ ಸ್ವಾಮಿ. ಈ ದಿನ ಕೂಡ ಸ್ವಾಮಿ ಒಂದು ಜಯವನ್ನು ಕೊಟ್ಟು ಅದ್ಭುತವಾಗಿ ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ. ಒಪ್ಪಿಸಿಕೊಡ್ತವೆ, ದೊಡ್ಡ ಕಾರ್ಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಚಿಕ್ಕ ಮಕ್ಕಳನ್ನು ತಾಸ್ತಾರ ಮಾಡುವುದು ಬೇಡ. ಚಿಕ್ಕ ಮಕ್ಕಳಿಗೆ ದೇವರ ವಾಕ್ಯವನ್ನು ಕಲಿಸಿ ಅವರನ್ನು ದೇವರ ಭಯದಲ್ಲಿ ನಡೆಸೋಣ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.